ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಉಪನ್ಯಾಸಕರ ನೇಮಕಾತಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ್ಯಾವ ಒಂದು ವಿಷಯಗಳು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ. ಮತ್ತು ಪೂರ್ಣಕಾಲಿಕ ಹುದ್ದೆಗಳು ಎಷ್ಟು, ಅರೆಕಾಲಿಕ ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದನ್ನು ತಿಳಿಸುತ್ತೇನೆ. 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಈ ಕೆಳಕಾಣಿಸಿದ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಅಗತ್ಯಕ್ಕೆ ಅನುಗುಣವಾಗಿ ಬೋಧನಾ ಕಾರ್ಯದ ನಿರ್ವಹಣೆಗಾಗಿ ಸಂಬಂಧಪಟ್ಟ ವಿಷಯದ ಸ್ನಾತಕೋತ್ತರ ಪದವಿ ಜೊತೆಗೆ PhD, KSET, ನೆಟ್ ವಿದ್ಯಾರ್ಥಿನ ಹೊಂದಿರುವಂತಹ ಅರ್ಹ ಅಭ್ಯರ್ಥಿಗಳಿಂದ ಪೂರ್ಣಕಾಲಿಕ, ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಸ್ನಾತಕೋತ್ತರ ವಿಭಾಗದಲ್ಲಿ ಖಾಲಿ ಇರುವಂತಹ ಒಂದು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಇದಕ್ಕೆ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸ್ನಾತಕೋತ್ತರ ಪದವಿ ಅಂದರೆ MA, PhD ಮತ್ತು KSET, ನೆಟ್ ಇವುಗಳು ಯಾವುದಾದ್ರೂ ಒಂದಾಗಿದ್ದರೂ KSET, PhD, ನೆಟ್ ಈ ಮೂರರಲ್ಲಿ ಯಾವುದಾದ್ರೂ ಒಂದಾಗಿದ್ದರೂ ನೀವು ಅರ್ಹತೆಯನ್ನು ಹೊಂದಿರ್ತೀರಿ. ಇಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಕನ್ನಡ ವಿಷಯಕ್ಕೆ ಬಂದುಬಿಟ್ಟು ಪೂರ್ಣಕಾಲಿಕ 4 ಹುದ್ದೆಗಳಿದ್ದಾವೆ, ಅರೆಕಾಲಿಕ ಯಾವುದೇ ಹುದ್ದೆಗಳಿಲ್ಲ. ಇಂಗ್ಲೀಷ್ 3 ಹುದ್ದೆಗಳು, ಅರೆಕಾಲಿಕ 1 ಹುದ್ದೆ ಇದೆ. ಅರ್ಥಶಾಸ್ತ್ರ 4 ಹುದ್ದೆ ಇದೆ, ಪೂರ್ಣಕಾಲಿಕದಲ್ಲಿ 4 ಹುದ್ದೆಗಳು, ಅರೆಕಾಲಿಕ ಯಾವುದೇ ಹುದ್ದೆಗಳಿಲ್ಲ. ಇತಿಹಾಸದಲ್ಲಿ 3 ಹುದ್ದೆಗಳಿದ್ದಾವೆ ಮತ್ತು ಅರೆಕಾಲಿಕ 1 ಹುದ್ದೆ ಇದೆ. ರಾಜ್ಯಶಾಸ್ತ್ರದಲ್ಲಿ 3, ಅರೆಕಾಲಿಕದಲ್ಲಿ ಯಾವುದೇ ಹುದ್ದೆಗಳಿಲ್ಲ. ಸಮಾಜಶಾಸ್ತ್ರ 3 ಹುದ್ದೆಗಳು, ಅರೆಕಾಲಿಕ ಯಾವುದೂ ಇಲ್ಲ. ನಂತರ ಸಮಾಜ ಕಾರ್ಯ 4 ಹುದ್ದೆಗಳು, ಅರೆಕಾಲಿಕ ಯಾವುದೇ ಹುದ್ದೆಗಳು ಇಲ್ಲ. ಮಹಿಳಾ ಅಧ್ಯಯನ ಇದರಲ್ಲಿ ಒಟ್ಟು ಪೂರ್ಣಕಾಲಿಕ 4 ಹುದ್ದೆಗಳು. ಮತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ಇದರಲ್ಲಿ 3 ಹುದ್ದೆಗಳು. ಅದೇ ರೀತಿಯಾಗಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಇದರಲ್ಲಿ ಪೂರ್ಣಕಾಲಿಕವಾಗಿ 3 ಹುದ್ದೆಗಳಿದ್ದಾವೆ. ರಸಾಯನಶಾಸ್ತ್ರ 3 ಹುದ್ದೆಗಳು, ಗಣಕ ವಿಜ್ಞಾನ 3 ಹುದ್ದೆಗಳು. ನಂತರ ಗಣಕ ವಿಜ್ಞಾನದಲ್ಲಿ 3 ಹುದ್ದೆಗಳು, ಅರೆಕಾಲಿಕ 2 ಹುದ್ದೆಗಳಿದ್ದಾವೆ, ಪೂರ್ಣಕಾಲಿಕ 3 ಹುದ್ದೆಗಳು. ಅದೇ ರೀತಿಯಾಗಿ ಗಣಿತದಲ್ಲಿ ಪೂರ್ಣಕಾಲಿಕ 4 ಹುದ್ದೆಗಳು, ಅರೆಕಾಲಿಕ ಯಾವುದೇ ಹುದ್ದೆ ಇಲ್ಲ. ನಂತರ ಭೌತಶಾಸ್ತ್ರ 3 ಮತ್ತು 1, ಸಸ್ಯಶಾಸ್ತ್ರ 3, ಪ್ರಾಣಿಶಾಸ್ತ್ರ 3, ಸೂಕ್ಷ್ಮ ಜೀವಶಾಸ್ತ್ರ 2 ಹುದ್ದೆಗಳು. ನಂತರ ಉಪಕರಣಾತ್ಮಕ ತಂತ್ರಜ್ಞಾನ ಅದರಲ್ಲಿ ಅರೆಕಾಲಿಕ 1 ಇದೆ, ವಾಣಿಜ್ಯ 4. ನಂತರ ಉರ್ದು 1 ಹುದ್ದೆಗಳು ಮತ್ತು ಅರೆಕಾಲಿಕ 1, ಪೂರ್ಣಕಾಲಿಕ 1. ಒಟ್ಟು 67 ಹುದ್ದೆಗಳನ್ನು ರಾಯಚೂರು ವಿಶ್ವವಿದ್ಯಾಲಯ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಈ ಒಂದು ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವಂತಹ ಸ್ನಾತಕೋತ್ತರ ವಿಭಾಗಗಳಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿ. ಇಲ್ಲಿ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅತಿಥಿ ಉಪನ್ಯಾಸಕರು UGC ಹಾಗೂ ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರಿ ನಿಯಮಾವಳಿ ಪ್ರಕಾರ ನೇಮಕ ಮಾಡಲಾಗುವುದು. UGC ಪೇ ಸ್ಕೇಲ್ ಮೂಲಕ ನಿಮಗೆ UGC ನಿಯಮಾವಳಿಗೆ ಏನಿದೆಯೋ ಅದರ ಮೂಲಕ ನಿಮಗೆ ನೇಮಕ ಮಾಡ್ಕೊಳ್ತಾರೆ. ಈ ಹುದ್ದೆಗಳು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಇದು 1 ವರ್ಷಕ್ಕೆ ಮಾತ್ರ ಸೀಮಿತ, ಅಂದರೆ 25-26ನೇ ಸಾಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗೂ ಯಾವುದೇ ಮಂಜೂರಾದ ಹುದ್ದೆಗಳಿಗೆ ವಿರೋಧವಾಗಿರುವುದಿಲ್ಲ ಮತ್ತು ಸೂಚಿಸಲಾದ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಹೆಚ್ಚುವರಿ ಕಾರ್ಯಾನುಭಾರವಾಗಿ ನೇಮಿಸಿಕೊಳ್ಳಲಾಗುವುದು. ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಹುದ್ದೆಗಳನ್ನು ಭರ್ತಿ ಮಾಡುವ ಅಥವಾ ಭರ್ತಿ ಮಾಡದೇ ಇರುವ ಅಧಿಕಾರವನ್ನು ವಿಶ್ವವಿದ್ಯಾಲಯವು ಕಾಯ್ದಿರಿಸಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಸೇವೆ ತೃಪ್ತಿಕರವಾಗಿದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಕೆಲಸದಿಂದ ವಜಾ ಮಾಡುವ ಅಧಿಕಾರ ವಿಶ್ವವಿದ್ಯಾಲಯವನ್ನು ಹೊಂದಿದೆ. ನಂತರ ಸಂದರ್ಶನಕ್ಕೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಗಳು ನೇಮಕಾತಿ ಎಂದು ಭಾವಿಸತಕ್ಕದ್ದಲ್ಲ. ನಿಗದಿತ ಅರ್ಜಿ ನಮೂನೆಗಳು, ವಿವಿಧ ವಿಭಾಗಗಳ ವಿವರ ಹಾಗೂ ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ಅಂತರ್ಜಾಲ ಅಂದರೆ ಇವರ ಒಂದು ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಹೋಗಿ ನೀವು ನೋಡ್ಬೋದು. ಮತ್ತು ಅರ್ಜಿಗಳನ್ನು ಡೌನ್ಲೋಡ್ ಮಾಡತಕ್ಕದ್ದು. ಭರ್ತಿ ಮಾಡಿದ ಅರ್ಜಿ, ಜಾತಿ ಪ್ರಮಾಣ ಪತ್ರ ಮತ್ತು ಸಂಬಂಧಿತ ದಾಖಲೆಗಳ ಸ್ವದೃಢೀಕೃತ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ನಂತರ ಸಂದರ್ಶನದ ವೇಳೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಎಲ್ಲ ಮೂಲ ದಾಖಲೆಗಳು ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 750 ಮತ್ತು ಸಾಮಾನ್ಯ ಹಾಗೂ ಇತರ ಅಭ್ಯರ್ಥಿಗಳಿಗೆ
1500 ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಸದರಿ ಅಭ್ಯರ್ಥಿಗಳು ತಮ್ಮ ಜಾತಿ ಪ್ರಮಾಣ ಪತ್ರದ ಪ್ರತಿಯನ್ನು ಲಗತ್ತಿಸಿದ್ದಲ್ಲಿ ಮಾತ್ರ ಮೀಸಲಾತಿಗೆ ಅರ್ಹರಿರುತ್ತಾರೆ. ನಂತರ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ನಿಗದಿತ ಶುಲ್ಕ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದಲ್ಲಿ ಆನ್ಲೈನ್ ಪೇಮೆಂಟ್ ಲಿಂಕ್ ಮುಖಾಂತರ ಭರಿಸಿ ಪ್ರತಿಯನ್ನು ಲಗತ್ತಿಸಬೇಕು. ಅಥವಾ ವಿಶ್ವವಿದ್ಯಾನಿಲಯದ ಯೂನಿಯನ್ ಬ್ಯಾಂಕ್ ಖಾತೆ ಸಂಖ್ಯೆ, ಈ ಒಂದು ಅಕೌಂಟ್ ನಂಬರು ಮತ್ತು IFSC ಕೋಡ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನೀವು ಅಮೌಂಟನ್ನು ಕಟ್ಬೋದು. ಸಂದರ್ಶನ ದಿನಾಂಕ ಮತ್ತು ಸಮಯವನ್ನು, ಇದಕ್ಕೆ ಸಂಬಂಧಿಸಿದ ಇನ್ನಿತರ ಮಾಹಿತಿಗಳನ್ನು ಏನು ಮಾಡ್ತಾರೆ ಅಂದರೆ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಅವರು ಪ್ರಕಟಣೆಯನ್ನು ಮಾಡ್ತಾರೆ. ನಂತರ ಮೇಲ್ಕಂಡ ಎಲ್ಲ ದಾಖಲೆಗಳು ದಿನಾಂಕ 20/9/2025 ಒಳಗಾಗಿ ಇರಬೇಕು. ಮತ್ತು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾಲಯ, ಕೃಷ್ಣತುಂಗ ಆವರಣ, ಮಂತ್ರಾಲಯ ರಸ್ತೆ, ಯರಗೆರ, ಇಲ್ಲಿ ರಾಯಚೂರು, ಕರ್ನಾಟಕ. ಇವರಿಗೆ ಏನು ಮಾಡಬೇಕಪ್ಪ ಅಂದರೆ ಪೋಸ್ಟ್ ಕೊರಿಯರ್ ಮುಖಾಂತರ, ಕೊರಿಯರ್ ಸರ್ವಿಸ್ ಇರೋದಿಲ್ಲ, ಇಲ್ಲಿ ಅಂಚೆ ಮುಖಾಂತರ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅಂಚೆ ಸೇವೆಯಲ್ಲಿ ವಿಳಂಬವಾದಲ್ಲಿ ವಿಶ್ವವಿದ್ಯಾಲಯವು ಜವಾಬ್ದಾರರಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ನೀವು ಏನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ 20/9/2025 ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಪೂರ್ಣವಾದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಆಯ್ಕೆ ಪ್ರಕ್ರಿಯೆ ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರದ ನಿಯಮಾವಳಿಯ ಅರ್ಹತೆ ಮತ್ತು ಮೆರಿಟ್ ಹಾಗೂ ಮೀಸಲಾತಿ ಆಧಾರದ ಪರಿಗಣಿಸಲಾಗುವುದು. ಸಂದರ್ಶನದ ವೇಳೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಸಲ್ಲಿಸಿರುವ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ತಾತ್ಕಾಲಿಕ ಆದೇಶ ಪತ್ರ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ವಿಭಾಗದ ಮುಖ್ಯಸ್ಥರು ನೀಡುವ ಬೋಧನಾ ಕಾರ್ಯದ ಜೊತೆಗೆ ಇತರೆ ಕಚೇರಿ ಕೆಲಸಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು. ನಂತರ ವಿಶ್ವವಿದ್ಯಾಲಯವು ನಡೆಸುವ ತಾತ್ಕಾಲಿಕ ಅತಿಥಿ ಉಪನ್ಯಾಸಕರ ನೇಮಕದ ಸಂದರ್ಶನವು ವಿಶ್ವವಿದ್ಯಾಲಯದ ವಿವೇಚನೆಗೆ ಒಳಪಟ್ಟಿರುತ್ತದೆ. ಅತಿಥಿ ಉಪನ್ಯಾಸಕರ ಕಾರ್ಯಭಾರವನ್ನು ಬದಲಾಯಿಸುವ ಅಧಿಕಾರ ವಿಶ್ವವಿದ್ಯಾಲಯದ ವಿವೇಚನೆಗೆ ಒಳಪಟ್ಟಿರುತ್ತದೆ. ಅದೇ ರೀತಿಯಾಗಿ ಆಯ್ಕೆಯಾದ ಅತಿಥಿ ಉಪನ್ಯಾಸಕರಿಗೆ ಸಂಭಾವನೆ, ಗೌರವಧನ ಅರ್ಹತೆಗೆ ತಕ್ಕಂತೆ ನಿಗದಿಪಡಿಸಲಾಗುವುದು. ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕರ ಕಚೇರಿ ಕೆಲಸದ ಅವಧಿಯಲ್ಲಿ ಕಡ್ಡಾಯವಾಗಿ ವಿಶ್ವವಿದ್ಯಾಲಯದಲ್ಲಿ ಹಾಜರಿರತಕ್ಕದ್ದು. ಇದಿಷ್ಟೇನಪ್ಪ ಅಂದರೆ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ PhD, ನೆಟ್ಟು, KCET ಮತ್ತು ಸ್ನಾತಕೋತ್ತರ ಪದವಿಯನ್ನು ಹೊಂದಿದಿರೋ ಅವರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ನೋಟಿಫಿಕೇಷನ್ ಆದಂಥ ದಿನಾಂಕ ಬಂದುಬಿಟ್ಟು 4/9/2025. ಅರ್ಜಿಯನ್ನು ನೀವು 20ನೇ ತಾರೀಕು ಒಳಗೆ ಆದಷ್ಟು ಬೇಗನೆ ಅಂಚೆ ಮೂಲಕ ಪೋಸ್ಟ್ ಮಾಡ್ಬೋದು. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಮಾಹಿತಿಯನ್ನು, ಪ್ರೌಢಶಾಲಾ ಶಿಕ್ಷಕರ ಒಂದು ಆಗುವಂಥ ಕನಸನ್ನು ಹೊಂದಿರುವಂಥ ಎಲ್ಲ ಭಾವಿ ಶಿಕ್ಷಕರುಗಳಿಗೆ ಇದು ಒಂದು ಗುಡ್ ನ್ಯೂಸ್. ಏನಪ್ಪ ಅಂದರೆ ಇಲ್ಲಿ 2024-25ನೇ ಸಾಲಿನಲ್ಲಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಹಾಗೂ ಮಂಜೂರಾತಿಯನ್ನು ಆಗಿರುವಂತಹ ವಿಷಯವಾರು ಮತ್ತು ಜಿಲ್ಲಾವಾರು ಮತ್ತು ವಿಭಾಗವಾರು ಮತ್ತು ಭಾಷಾವಾರು ಈ ರೀತಿಯಾಗಿ ಡಿವೈಡ್ ಮಾಡಿರುವಂಥ ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ವಿಷಯ ಬಂದುಬಿಟ್ಟು 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆಯ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರ ಮಂಜೂರಾದ ಹುದ್ದೆಗಳ ಭಾಷಾವಾರು, ವಿಷಯವಾರು, ಜಿಲ್ಲಾವಾರು, ವಿಭಾಗವಾರು ಮಾಹಿತಿಯನ್ನು ಈ ಕೆಳಕಂಡಂತೆ ನೀಡಿರುತ್ತದೆ. ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಇದೆ, ಆಮೇಲೆ ಡಿವಿಷನ್ ನೇಮ್ ಇದೆ, ಡಿಸ್ಟಿಕ್ ನೇಮ್ ಇದೆ, ಆಮೇಲೆ ವಿಷಯಗಳು PCM, ಆರ್ಟ್ಸ್, CBZ, ಲ್ಯಾಂಗ್ವೇಜ್, ಇಂಗ್ಲೀಷ್, ಹಿಂದಿ, PET ಮತ್ತು ಸ್ಪೆಷಲ್. ಟೋಟಲ್ ಇಷ್ಟು ಒಂದು ವಿಷಯಗಳ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲನೇದಾಗಿ ಬೆಳಗಾವಿ ಡಿವಿಷನ್ನಲ್ಲಿ ಬೆಳಗಾವಿ ಡಿಸ್ಟಿಕ್. ಈ ಬೆಳಗಾವಿ ಡಿಸ್ಟಿಕ್ನಲ್ಲಿ PCMB ಎಷ್ಟಿದೆ ಅಂದರೆ 223, ಆರ್ಟ್ಸ್ 190, CBZ 155, ಲ್ಯಾಂಗ್ವೇಜ್ 180, ಇಂಗ್ಲೀಷ್ 160, ಹಿಂದಿ 140, PET 146, ಸ್ಪೆಷಲ್ 82. ಒಟ್ಟು ಬೆಳಗಾವಿ ಜಿಲ್ಲೆಗೆ 1276 ಪೋಸ್ಟ್ಗಳು ಇವು ಆಗಿರೋದು. ನಂತರ ಅದೇ ರೀತಿಯಾಗಿ ಬಾಗಲಕೋಟೆನಲ್ಲಿ ಒಟ್ಟು ವಿಷಯವಾರು ನೋಡೋದಾದರೆ 1789. ನೀವು ವಿಷಯಗಳನ್ನು ನೀವು ನೋಡ್ಕೋಬೋದು ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. PCMB, ಆರ್ಟ್ಸು, CBZ, ಲ್ಯಾಂಗ್ವೇಜು, ಇಂಗ್ಲೀಷು, ಹಿಂದಿ, PET, ಸ್ಪೆಷಲ್. ನಾನು ಒಟ್ಟು ಹುದ್ದೆಗಳನ್ನು ಹೇಳ್ತಾ ಹೋಗ್ತೇನೆ. 1789 ಬಾಗಲಕೋಟೆನಲ್ಲಿದೆ.
ಅದೇ ರೀತಿ ವಿಜಯಪುರದಲ್ಲಿ ಒಟ್ಟು 1526, ಗದಗ ಡಿಸ್ಟಿಕ್ನಲ್ಲಿ 981 ಪ್ರೌಢಶಾಲಾ ಶಿಕ್ಷಕರ ಒಂದು ಹುದ್ದೆಗಳು ಮಂಜೂರಾಗಿರುತ್ತೆ. ಅದೇ ರೀತಿಯಾಗಿ ಧಾರವಾಡದಲ್ಲಿ 1007 ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿರುತ್ತವೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ 413 ಹುದ್ದೆಗಳು, ಹಾವೇರಿ 1265, ನಂತರ ಬೆಳಗಾವಿ ಚಿಕ್ಕೋಡಿ ಇದು ಶೈಕ್ಷಣಿಕ ಜಿಲ್ಲೆ, ಹಾಗಾಗಿ 1900 ಪೋಸ್ಟ್ ಖಾಲಿ ಇದ್ದಾವೆ, ಅಲ್ಲಿ ಮಂಜೂರಾತಿಯನ್ನು ನೀಡಿರುತ್ತೆ ವಿಷಯವರು. ನಂತರ ಉತ್ತರ ಕನ್ನಡ ಸಿರ್ಸಿ ಇದರಲ್ಲಿ 690. ಇದಿಷ್ಟೇನಪ್ಪ ಅಂದರೆ ಬೆಳಗಾವಿ ಡಿವಿಷನ್ನಲ್ಲಿ ಬರುವಂತಹ 9 ಡಿಸ್ಟಿಕ್ಗಳ ಒಂದು ಖಾಲಿ ಹುದ್ದೆಗಳು, ಒಟ್ಟು 10,847 ಇವೇನಪ್ಪ ಅಂದರೆ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು. ಇದರಲ್ಲಿ ಭರ್ತಿ ಆಗಿರೋವು ಇದ್ದಾವೆ ಮತ್ತು ಭರ್ತಿ ಆಗದೇ ಇರೋವು ಇದ್ದಾವೆ. ನಂತರ ಅದೇ ರೀತಿಯಾಗಿ ಬೆಂಗಳೂರು ಡಿವಿಷನ್ನಲ್ಲಿ ಚಿತ್ರದುರ್ಗದಲ್ಲಿ 1045 ಹುದ್ದೆಗಳು ಖಾಲಿ ಇದ್ದಾವೆ, ದಾವಣಗೆರೆಯಲ್ಲಿ 1250 ಹುದ್ದೆಗಳು ಮಂಜೂರಾತಿಯಾಗಿದೆ, ಶಿವಮೊಗ್ಗದಲ್ಲಿ 1505, ತುಮಕೂರಿನಲ್ಲಿ 1216, ನಂತರ ಕೋಲಾರ 1143, ನಂತರ ಬೆಂಗಳೂರು ಸೌತ್ 1016, ಬೆಂಗಳೂರು ರೂರಲ್ 638, ಬೆಂಗಳೂರು ನಾರ್ತ್ 705, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ 956, ತುಮಕೂರು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 860, ನಂತರ ರಾಮನಗರ 892. ಒಟ್ಟು ಈ ಬೆಂಗಳೂರು ಡಿವಿಷನ್ನಲ್ಲಿ 11,226 ಹುದ್ದೆಗಳು ಮಂಜೂರಾತಿಯಾಗಿರುತ್ತೆ. ಅದೇ ರೀತಿಯಾಗಿ ಕಲಬುರಗಿ ಈ ಒಂದು ಡಿವಿಷನ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 2,470 ಅತಿ ಹೆಚ್ಚು ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿರುತ್ತೆ ಕಲಬುರಗಿ. ನಂತರ ಅದೇ ರೀತಿಯಾಗಿ ಬೀದರ್ನಲ್ಲಿ 1,501 ಹುದ್ದೆಗಳು, ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಇದು 2,227 ಹುದ್ದೆಗಳು, ಕೊಪ್ಪಳದಲ್ಲಿ 1,708 ಹುದ್ದೆಗಳು, ಬಳ್ಳಾರಿನಲ್ಲಿ 1,151, ಯಾದಗಿರಿ 1,308, ವಿಜಯನಗರ 1,196, ಒಟ್ಟು 11,561 ಹುದ್ದೆಗಳು ಇಲ್ಲಿ ಮಂಜೂರಾತಿಯನ್ನು ಪಡೆದಿರುತ್ತೆ. ನಂತರ ಮೈಸೂರು ಡಿಸ್ಟಿಕ್, ಕಲಬುರಗಿ ಆದಮೇಲೆ ಮೈಸೂರು ಡಿವಿಷನ್ನಲ್ಲಿ ಟೋಟಲ್ ಆಗಿ ಎಷ್ಟಿದ್ದಾವೆ ಅನ್ನೋದು, ಉಡುಪಿನಲ್ಲಿ 1,048 ಹುದ್ದೆಗಳು ಮಂಜೂರಾತಿಯಾಗಿರುತ್ತೆ, ಚಿಕ್ಕಮಗಳೂರು ಇದರಲ್ಲಿ 1,021, ಮಂಡ್ಯ 1,734, ಹಾಸನ್ 1,986, ದಕ್ಷಿಣ ಕನ್ನಡ 1,386, ಕೊಡಗು 367, ಮೈಸೂರು 2,037, ಚಾಮರಾಜನಗರ 739, ಒಟ್ಟು ಹುದ್ದೆಗಳು 10,318. ಟೋಟಲ್ ಆಗಿ ವಿಷಯವಾರು ಮತ್ತು ವಿಭಾಗವಾರು ನೋಡೋದಾದರೆ ಇಲ್ಲಿ PCMB ಆರ್ಟ್ಸು ಲ್ಯಾಂಗ್ವೇಜ್ ಎಲ್ಲ ನೋಡೋದಾದರೆ 7,646 ಮತ್ತು ಅದರ ಜೊತೆಗೆ 6,594 ಇವೆಲ್ಲ ವಿಷಯಗಳು ಟೋಟಲ್ ಆಗಿ ಯಾವ್ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳು ಮಂಜೂರಾತಿ ಆಗಿರುತ್ತೆ ಅನ್ನೋದು. ನಂತರ 5,422, 6,304, 5,658, 5,053, 5,205 ಮತ್ತು 2,070 ಒಟ್ಟಾರೆಯಾಗಿ ಮಂಜೂರಾತಿಯನ್ನು ನೀಡಿರುವಂಥ 2024 ಹಾಗೆ 25ರಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು 43,952 ಹುದ್ದೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಒಟ್ಟಾರೆಯಾಗಿ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು. ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಫಿಲ್ ಆಗಿದ್ದಾವೆ, ಇನ್ನೂ ಬಾಕಿ ಉಳಿದಿರುವಂಥ ಹುದ್ದೆಗಳು ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ, ಈಗೇನು ಒಳ ಮೀಸಲಾತಿ ಜಾರಿ ಆಗಿದೆ, ಇನ್ನೇನು ಕೆಲವು ದಿನಗಳು ಅಥವಾ ತಿಂಗಳಲ್ಲಿ ಇನ್ನು 2ರಿಂದ 3 ತಿಂಗಳೊಳಗೆ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ನ ಮಾಡಲಿದ್ದಾರೆ. ಹಾಗಾಗಿ ಯಾರೆಲ್ಲ ಪ್ರೌಢಶಾಲೆ ಮತ್ತು PST, GPSTR, HSTR ಮತ್ತು PU ಲೆಕ್ಚರ್ ಯಾರೆಲ್ಲ ಈ ಒಂದು ಶಿಕ್ಷಕ ಆಕಾಂಕ್ಷಿಗಳಿದ್ದೀರೋ ಆದಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಈಗಲಿಂದನೇ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ನೇಮಕಾತಿ ಅಂತೂ ಆಗೋದು 100ಕ್ಕೆ 100 ಸತ್ಯ. ಹಾಗಾಗಿ ನೀವು ಈಗಲಿಂದನೇ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ
ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಈ ಒಂದು ನಮ್ಮ ಚಾನಲ್ನಲ್ಲಿ PST, GPSTR, HSTR ಮತ್ತು PU ಲೆಕ್ಚರ್ ಇದಕ್ಕೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನು ಕೂಡ ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು. ಅದೇ ರೀತಿಯಾಗಿ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಬೇಕಾಗುವಂತಹ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ.